ಪಹಲ್ಗಾಮ್ ದಾಳಿಗೂ ಮೊದಲೇ ಗುಪ್ತಚರ ಸಂಸ್ಥೆಗಳಿಂದ ಮುನ್ನೆಚ್ಚರಿಕೆ. ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ಮಾಡುವಂತಹ ಸಾಧ್ಯತೆಯ ಸುಳಿವು. ಏಪ್ರಿಲ್ 19ರಂದು ಪ್ರಧಾನಮಂತ್ರಿ ಶ್ರೀನಗರಕ್ಕೆ ಭೇಟಿಯನ್ನ ನೀಡಬೇಕಾಗಿತ್ತು. ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಗುಪ್ತಚರ ಸಂಸ್ಥೆಗಳಿಂದ ಮುನ್ನೆಚ್ಚರಿಕೆ ಬಂದಿತ್ತು. ಉಗ್ರರು ಪ್ರವಾಸಿಗರನ್ನೇ ಗುರಿಯಾಗಿಸಿ ದಾಳಿ ಮಾಡುವ ಬಗ್ಗೆ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು. ಪಹಲ್ಗಾಮ್ ದಾಳಿಗೂ ಮೊದಲೇ ಗುಪ್ತಚರ ಸಂಸ್ಥೆಗಳಿಂದ ಮುನ್ನೆಚ್ಚರಿಕೆ. ಪ್ರವಾಸಿಗರ ಮೇಲೆ ಭಯೋತ್ಪಾದಕರು ದಾಳಿ ಮಾಡುವಂತಹ ಸಾಧ್ಯತೆಯ ಸುಳಿವು ಕೂಡ ನೀಡಿ. ಏಪ್ರಿಲ್ 19ರಂದು ಪ್ರಧಾನಮಂತ್ರಿ ಶ್ರೀನಗರಕ್ಕೆ ಎಂಟ್ರಿಯನ್ನ ನೀಡಬೇಕಾಗಿತ್ತು. ಪ್ರಧಾನಿ ಮೋದಿ ಭೇಟಿ ಹಿನ್ನೆಲೆಯಲ್ಲಿ ಗುಪ್ತಚರ ಸಂಸ್ಥೆಗಳಿಂದ ಮುನ್ನೆಚ್ಚರಿಕೆ ಕೂಡ ಬಂದಿತ್ತು. ಉಗ್ರರು ಪ್ರವಾಸಿಗರನ್ನೇ ಗುರಿಯಾಗಿಸಿ ದಾಳಿ ಮಾಡುವ ಬಗ್ಗೆ ಮುನ್ನೆಚ್ಚರಿಕೆಯನ್ನ ಕೊಟ್ಟಿದ್ರು. ಶ್ರೀನಗರದಲ್ಲೇ ದಾಳಿಯಾಗುವಂತಹ ಸಾಧ್ಯತೆಯ ಬಗ್ಗೆಯೂ ಕೂಡ ಸುಳಿವನ್ನ ನೀಡಲಾಗಿತ್ತು. ದಾಲ್ ಸರೋವರ ಮುಘಲ್ ಗಾರ್ಡನ್ ಬಳಿ ದಾಳಿಯಾಗುವ ಸುಳಿವನ್ನ ಮೊದಲೇ ನೀಡಿದ್ರು. ಶ್ರೀನಗರದ ಹೊರವಲಯದಲ್ಲಿ ಹೋಟೆಲ್ ಮೇಲೆ ದಾಳಿಯಾಗಬಹುದು ಎನ್ನುವಂತಹ ಅನುಮಾನಗಳು ಗುಮಾನಿಗಳು ಎದ್ದಿತ್ತು. ಈ ಹಿನ್ನೆಲೆಯಲ್ಲಿ ಪ್ರವಾಸಿ ತಾಣಗಳಲ್ಲಿ ಭದ್ರತೆ ಹೆಚ್ಚಳ ಕೂಡ ಮಾಡಲಾಗಿತ್ತು. ಈ ಸುಳಿವಿನ ಬಳಿಕ ಭಯೋತ್ಪಾದಕರ ಪತ್ತೆಗಾಗಿ ಕಾರ್ಯಾಚರಣೆಯನ್ನ ಕೂಡ ಮಾಡಲಾಗ್ತಾ ಇತ್ತು. ದಚಗಾಂವ್ ನಿಶಾತ್ ಪ್ರದೇಶದಲ್ಲಿ ಉಗ್ರರ ಭೇಟಿಗಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಗಿತ್ತು. ಪಹಲ್ಗಾಮ್ ದಾಳಿಗೂ 15 ದಿನ ಮೊದಲು ಶೋಧ ಕಾರ್ಯವನ್ನ ಕೈಗೊಂಡಿದ್ರು. ಏಪ್ರಿಲ್ 19ರಂದು ಪ್ರಧಾನಿ ನರೇಂದ್ರ ಮೋದಿ ಶ್ರೀನಗರ ಭೇಟಿ ರದ್ದು ಮಾಡಲಾಗಿತ್ತು. ಹವಾಮಾನ ವೈಪರೀತ್ಯ ಕಾರಣದಿಂದ ಪ್ರಧಾನಿ ಮೋದಿ ಭೇಟಿ ರದ್ದು ಮಾಡಲಾಗಿತ್ತು. ಒಂದೇ ಭಾರತ ರೈಲಿಗೆ ಪ್ರಧಾನಿ ನರೇಂದ್ರ ಮೋದಿ ಚಾಲನೆಯನ್ನ ನೀಡಬೇಕಾಗಿತ್ತು. ಗುಪ್ತಚರ ಮಾಹಿತಿ ಬೆನ್ನಲ್ಲೇ ಭದ್ರತೆ ಹೆಚ್ಚಳಕ್ಕೆ ಕ್ರಮವನ್ನು ಕೂಡ ಕೈಗೊಳ್ಳಲಾಗ್ತದೆ. ಶ್ರೀನಗರ ಸಮೀಪದ ಪ್ರವಾಸಿ ತಾಣದಲ್ಲಿ ಸೇನಾ ನಿಯೋಜನೆ ಹೆಚ್ಚಳ ಮಾಡಲಾಗಿತ್ತು. ಪಹಲ್ಗಾಮ್ ದಾಳಿಯ ಕುರಿತಾಗಿ ಮೊದಲೇ ಒಂದಿಷ್ಟು ಮಾಹಿತಿ ಬಂದಿತ್ತು ಎನ್ನುವಂತಹ ಸುದ್ದಿ ಈಗ ಬರ್ತಾ ಇದೆ. ಗುಪ್ತಚರ ಇಲಾಖೆಯಿಂದ ಮೊದಲೇ ಸುಳಿವನ್ನ ನೀಡಿದ್ರು ಎನ್ನುವಂತಹ ವಿಚಾರ ಈಗ ಹೊರಗೆ ಬರ್ತಾ ಇದೆ. ಅವರ ಪ್ರಕಾರ, ಗುಪ್ತಚರ ಇಲಾಖೆಯ ಪ್ರಕಾರ ಯಾವ್ಯಾವ ಕಡೆ ದಾಳಿ ಆಗುತ್ತೆ ಅಂತ ಅನ್ಕೊಂಡಿದ್ರಂದ್ರೆ, ದಾಲ್ ಸರೋವರ ಮುಘಲ್ ಗಾರ್ಡನ್ ಬಳಿ ಈ ಒಂದು ದಾಳಿ ಆಗುತ್ತೆ, ಪ್ರವಾಸಿಗರನ್ನ ಅವರು ಟಾರ್ಗೆಟ್ ಮಾಡಿದ್ದಾರೆ ಭಯೋತ್ಪಾದಕರು ಎನ್ನುವಂತಹ ವಿಚಾರ ಗೊತ್ತಾದ ನಂತರ ಹೈ ಅಲರ್ಟ್ ಅನ್ನ ಘೋಷಣೆ ಮಾಡಿತ್ತು. ಆ ಒಂದು ಸ್ಥಳಗಳಲ್ಲಿ ಹೆಚ್ಚಿನ ಭದ್ರತೆಯನ್ನ ನೀಡಿತ್ತು. ಆದರೆ ಈ ಭಯೋತ್ಪಾದಕರು ಆ ಭದ್ರತೆಯನ್ನ ನೋಡಿ ತಮ್ಮ ಗುರಿಯನ್ನ ಸಾಧಿಸಲಿಕ್ಕೆ ಆಗೋದಿಲ್ಲ ಅಂತ ಹೇಳಿ ಪಹಲ್ಗಾಮ್ನನ್ನ ಆಯ್ಕೆ ಮಾಡಿಕೊಂಡಿದೆ. ಅಲ್ಲ, ನಿಮಗೆ ಅವರು ಭಯೋತ್ಪಾದಕರು ಈ ಒಂದು ಏನು ಕೊಲೆಯನ್ನ ಮಾಡ್ತಾರೆ, ಪ್ರವಾಸಿಗರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಗೊತ್ತಾದ ಮೇಲೆ ಎಲ್ಲಾ ಕಡೆಗೂ ಕೂಡ ಭದ್ರತೆಯನ್ನ ಹಾಕಬೇಕಾಗಿತ್ತು. ಪಹಲ್ಗಾಮ್ನಲ್ಲಿ ಯಾಕೆ ಬಿಟ್ರಿ ಎನ್ನುವಂತಹ ಪ್ರಶ್ನೆ ಈಗ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಶ್ರೀನಗರದ ಹೊರಭಾಗದ ಹೋಟೆಲ್ ಮೇಲೂ ಕೂಡ ದಾಳಿಯಾಗುವಂತಹ ಗುಮಾನಿ ಇತ್ತಲ್ವಾ, ಅಲ್ಲ ಹೈ ಅಲರ್ಟ್ ಆದ್ರಲ್ಲ, ಪಹಲ್ಗಾಮ್ನಲ್ಲಿ ಆಗೋಕೇನು? ಅದೆಷ್ಟು 29 ಜನ ಸಾವನ್ನಪ್ಪಿದ್ದಾರಲ್ಲ. ಪಹಲ್ಗಾಮ್ ದಾಳಿಗೂ ಮೊದಲೇ ಗುಪ್ತಚರ ಇಲಾಖೆ ಸಂಸ್ಥೆ ನಿಮಗೆ ಒಂದು ಮಾಹಿತಿಯನ್ನು ಕೊಟ್ಟಿತ್ತಲ್ಲ.